ಈ ಕೊಟ್ಟಿರುವ ಆಕೃತಿಗಳಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತೇಳಿ ನಿಮ್ಗೆ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಈ ತರ ಕೊಟ್ಟಾಗ ನಾವು ತ್ರಿಭುಜಗಳನ್ನ ಯಾವ ತರ ಎಣಿಸ್ಕೋಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಕ್ಲಾಸಸ್ ಮಾಡಿದ್ರಿ. ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿ ತ್ರಿಭುಜ ಇದೆ. ಹಾಗಾದ್ರೆ ಈ ತ್ರಿಭುಜದಲ್ಲಿ ಇದೊಂದು ನಾನು ನಿಮ್ಗೆ ಸ್ಟಾರ್ಟಿಂಗ್ ಈ ತ್ರಿಭುಜಗಳ ಎಣಿಸೋದು ಒಳಗಡೆ ಈ ತರ ಇತ್ತಪ್ಪ ಅಂದಾಗ ಇದೊಂದು ಸ್ಟ್ಯಾಂಡರ್ಡ್ ಫಿಗರ್. ಈ ಸ್ಟ್ಯಾಂಡರ್ಡ್ ಫಿಗರ್ ಒಳಗಡೆ ಎಷ್ಟು ಇರ್ತಪ್ಪ ಅಂತ ಹೇಳಿದಪ್ಪ ಅಂದಾಗ 8 ಇರ್ತವೆ. ಯಾವ ತರ 8ಪ್ಪ ಅಂದಾಗ 1 2 3 4 ಈ ತರ 4 ಕಾಣಿಸ್ತಿರ್ತವೆ. 4 ಅಡಿಗೆ ಕೂತಿರ್ತವೆ ಅಂದ್ರೆ ದೊಡ್ಡ 1 ಅದರ ಅಪೋಸಿಟ್ 2 ನೆಕ್ಸ್ಟ್ 3 ಇದು ಒಂದು 4 ಅಂತೇಳಿ. ಹಾಗಾದ್ರೆ ಇಲ್ಲಿ 4 ನಂಬರ್ ಐತಲ್ಲ 4 ಇಂಟು 2 ಮಾಡಬೇಕು. 4 2 ಎಷ್ಟಪ್ಪ ಅಂದಾಗ 8. ಹಾಗಾದ್ರೆ ಈ ತರ ಎಲ್ಲಿ ಕಾಣಿಸ್ತಿರ್ತೈತಿ ಅಲ್ಲಿ ನಮಗೆ 8 ತ್ರಿಭುಜಗಳು ಏನಾಗ್ತವಪ್ಪ ಅಂದಾಗ ಕಾಣಿಸ್ತಿರ್ತವೆ. ಹಾಗಾದ್ರೆ ಆ ತರ ಕಾಣುವಂತ ತ್ರಿಭುಜಗಳ ಸಂಖ್ಯೆ ಈ ತರ ಕಾಣುವಂತವು ಎಷ್ಟಿದಾವೆ ನೋಡ್ರಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹಾಗಾದ್ರೆ ಇದ್ರಾಗ 8 ಇದ್ರಾಗ 8 ಇದ್ರಾಗ 8. ಹಾಗಾದ್ರೆ 8 ಮೂರ್ಲೆ ನೋಡ್ರಿ 8 ಮೂರ್ಲೆ ಎಷ್ಟಪ್ಪ ಅಂತ 8 ಮೂರ್ಲೆ ಎಷ್ಟಪ್ಪ ಅಂದಾಗ 24. ಹಾಗಂತೇಳಿ ಇದರಲ್ಲಿ ಎಷ್ಟು ತ್ರಿಭುಜಗಳು ಕಾಣಿಸ್ತಾವಪ್ಪ ಅಂತ ನೋಡಿದಾಗ 24. ಇಲ್ಲಿ ಆಪ್ಷನ್ಸ್ ಬಿ ಒಳಗಡೆ 24 ಅಂತೈತಿ. 24ಕ್ಕೆ ಏನಾದ್ರೂ ನೀವು ರೈಟ್ ಆನ್ಸರ್ ಹಾಕಿ ಬಂದ್ರಪ್ಪ ಅಂದಾಗ ಆನ್ಸರ್ ಇದೇನಾಗ್ತದಪ್ಪ ಅಂದಾಗ ತಪ್ಪಾಗ್ತದೆ. ಆಕೃತಿಗಳು ನಮ್ಗೆ ಮತ್ತ 2 ಜಾಯಿಂಟ್ ಆಗ್ತಿದ್ವಪ್ಪ ಅಂದಾಗ ಮತ್ತೆ ಅಲ್ಲೆರಡು ತ್ರಿಭುಜಗಳು ಏನಾಗ್ತಿರ್ತವಪ್ಪ ಅಂದಾಗ ಉಂಟಾಗ್ತಿರ್ತವೆ. ಉದಾಹರಣೆಗೆ ಯಾವ ತರಪ್ಪ ಅಂತ ನೋಡಿದಾಗ ಇಲ್ಲಿ ನೋಡ್ರಿ ಈ ಆಕೃತಿ ಜಾಯಿನ್ ಆಗತ್ತೆ, ಇದು ಇಲ್ಲಿ ಜಾಯಿನ್ ಆಗತೈತಿ ಅಂದ್ರೆ ಇಲ್ಲಿ ಅಂದ್ರೆ ಈ ಆಕೃತಿ ಜಾಯಿನ್ ಆಗ್ತಿತ್ತಪ್ಪ ಅಂದಾಗ ಅದಕ್ಕೆ ಇಲ್ಲಿ ಒಂದು ದೊಡ್ಡ ತ್ರಿಭುಜ ಉಂಟಾಗ್ತೈತೆ ಒಂದು, ಅದರ ಅಪೋಸಿಟ್ ಇದು ಒಂದು. ಇಲ್ಲಿ ಮತ್ತ ಎಷ್ಟು ಸಿಕ್ಕು ಈಗ 2 ಸಿಕ್ಕು. ಮತ್ತ ಈ ಆಕೃತಿ ಇಲ್ಲಿ ಜಾಯಿನ್ ಆಗತ್ತವ. ಹೌದಾ, ಈ ಆಕೃತಿ ಇಲ್ಲಿ ಜಾಯಿನ್ ಆಗತ್ತ ಅನ್ನೋದಾದ್ರೆ ನಮ್ಗೆ ಮತ್ತ 2 ಆಕೃತಿಗಳು ಕಾಣಿಸ್ತಾವ ನೋಡ್ರಿ. ಇದರಿಂದ ಇಲ್ಲೊಂದು ತ್ರಿಭುಜ, ಇದರಿಂದ ಇಲ್ಲೊಂದು ತ್ರಿಭುಜ. ಹಾಗಾದ್ರೆ ಇಲ್ಲಿ 2 ಮತ್ತ ಇನ್ನ 2 ಎಡಿಷನ್ ಅದು ಟೋಟಲ್ ಆಗಿ 2 2 4 ಅದು 24 1 4 ಎಷ್ಟಾಯ್ತಪ್ಪ ಅಂದಾಗ 28 ಅದು. ಹಾಗಾದ್ರೆ ಟೋಟಲ್ ಎಷ್ಟು ತ್ರಿಭುಜಗಳು ನಮ್ಗೆ ಈ ಆಕೃತಿ ಒಳಗಡೆ ಕಾಣಿಸ್ತಾ ಇದ್ದಪ್ಪ ಅಂದಾಗ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. 28 ತ್ರಿಭುಜಗಳು ಈ ಆಕೃತಿ ಒಳಗಡೆ ಕಂಡು ಬರ್ತಾವ. ಈ ತರ ಪ್ರಶ್ನೆಗಳನ್ನ ನಾವು ನೀಟಾಗಿ ಸಾಕಷ್ಟು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಹೇಳ್ತಾ ಇದ್ದೀನಿ. ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಅಥವಾ ಎಲ್ಲ ನಮ್ಮ ಪೇಜಸ್ ಒಳಗಡೆ ಸರಿಯಾಗಿ ಸಿಗಬೇಕಪ್ಪ ಅಂದಾಗ ಪೇಜ್ನ ಫಾಲೋ ಮಾಡ್ಕೊಡ್ರಿ. ಸಾಕಷ್ಟು ವಿಡಿಯೋಗಳು ಏನಾಗ್ತವಪ್ಪ ಅಂದಾಗ ಸಿಗ್ತಾವೆ. ಧನ್ಯವಾದಗಳು.